ಧನುಸು ರಾಶಿಯವರಿಗೆ 6ನೇ ತಿಂಗಳವರೆಗೆ ವಿಪರೀತ ರಾಜಯೋಗನ ಕೊಡುತ್ತೆ. ಪ್ರತಿ ದಿವಸನೂ ಕೂಡ ಒಂಚೂರು ಜೇನುತುಪ್ಪ ತಿಂದ್ರೆ ಇವ್ರು ಪಾಸಿಟಿವ್ ಬರುತ್ತೆ. ಮಕರ ರಾಶಿಗೆ ಬಹಳ ವೈಬ್ರೇಷನ್ ಏನಪ್ಪ ಅಂದ್ರೆ ಮಕರ ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ತುಂಬಾ ಒಂದಲ್ಲ ಒಂದು ಸಮಸ್ಯೆನ ಅನುಭವಿಸ್ತಾರೆ. ಅವ್ರು ಆಚೆ ಬರ್ಬೇಕು ಅಂದ್ರೆ ಮಸ್ಟ್ಲೇದೊಂದು ಡಾಲರ್ ಯೂಸ್ ಮಾಡ್ಬೇಕು. ಧನುಸು ರಾಶಿಯವರಿಗೆ 6ನೇ ತಿಂಗಳವರೆಗೆ ವಿಪರೀತ ರಾಜಯೋಗನ ಕೊಡುತ್ತೆ. 6ನೇ ತಿಂಗಳಾದ್ಮೇಲೆ ಇವ್ರಿಗೆ ತುಂಬಾ ಗಂಡಾಂತರಗಳಿದೆ. ಅಂತಿಂತ ಗಂಡಾಂತರ ಭಯಂಕರ ಗಂಡಾಂತರಗಳಿದೆ. ಇವಾಗಂತೂ ಸಿಕ್ಕಾಪಟ್ಟೆ ರಾಜಯೋಗದ ರಾಶಿ ಅವ್ರಿಗೇನೆ. ಧನುಸ್ತಂದ್ರೆ ಎಲ್ಲಾ ಗ್ರಹನು ತಾಂಡವಾಡ್ತಿದ್ರೆ ಬುಧ, ಗುರು, ಶುಕ್ರ, ಸೂರ್ಯ, ಉಚ್ಚ ಕುಜ, ಶನಿ ಸುಖಸ್ಥಾನದಲ್ಲಿ ಕಾರ್ ತಗೊಳೋದು, ಗಾಡಿ ತಗೊಳೋದು, ವಾಹನವನ್ನು ಖರೀದಿ ಮಾಡೋದು, ಕುಟುಂಬದವ್ರು ಬದುಕೋದು, ಇದೆಲ್ಲ ಕೂಡ ವಿಪರೀತ ರಾಜಯೋಗವನ್ನ ಧನುಸು ರಾಶಿಯವರಿಗೆ ತುಂಬಾ ತಾಂಡವಾಡ್ತಿದೆ. ಈ ತಾಂಡವದಲ್ಲಿ ಗುರು ಕೆಡಬಾರದು, ಗುರು ಅಷ್ಟಮ ಸ್ಥಾನಕ್ಕೆ ಹೋಗ್ಬಾರ್ದು. ಇನ್ನೇನು 6ನೇ ತಿಂಗಳವರೆಗೆ ಇವ್ರಿಗೆ ಭಯಂಕರವಾದ ಲಕ್ಕನ್ನ ನೋಡ್ತಾರೆ, ಅದ್ಭುತವಾದ ಲಕ್ಕನ್ನ ಕೊಡ್ತಾರೆ. ಆ 6ನೇ ತಿಂಗಳಾದ್ಮೇಲೆ ತುಂಬಾ ಚೆನ್ನಾಗಿರ್ಬೇಕಂದ್ರೆ ಇವ್ರು ಯಾವಾಗಲೂ ಕೂಡ ಇವ್ರ ಮನೇಲಿ ದಕ್ಷಿಣಾಮೂರ್ತಿ ಫೋಟೋನ ಇಟ್ಟು, ದಕ್ಷಿಣಾಮೂರ್ತಿ ವಿಗ್ರಹ ಇಟ್ಟು ಅರ್ಚನೆ ಮಾಡೋದು, ಪೂಜೆ ಮಾಡ್ರೆ ವಿಪರೀತ ರಾಜಯೋಗನ ಕೊಡುತ್ತೆ. ಮತ್ತೆ ಪ್ರತಿ ದಿವಸನೂ ಕೂಡ ಒಂಚೂರು ಜೇನುತುಪ್ಪ ತಿಂದ್ರೆ ಇವ್ರು ಪಾಸಿಟಿವ್ ಬರುತ್ತೆ. ಒಂಚೂರು ಸುಮ್ಮನೆ ಒಂದು ಚಪಾತಿಗೆ ಹೆಚ್ಕೊಳೋದು, ಇಲ್ಲ ಒಂದು ಅನ್ನಕ್ಕೆ ಹೆಚ್ಕೊಂಡು ತಿನ್ನೋದು, ಇಲ್ಲ ಜೇನುತುಪ್ಪನ ಡೈಲಿ ಇವ್ರು ಊಟದಲ್ಲಿ ಬಳಸಿದ್ರೆ ವಿಪರೀತ ರಾಜಯೋಗವನ್ನ ಕೊಡುತ್ತೆ. ಇವ್ರು ಊಹೆ ಕೂಡ ಮಾಡಕ್ಕಾಗಲ್ಲ ಅಂತ ಒಂದು ದೊಡ್ಡ ಸಕ್ಸಸ್ ಅನ್ನ ಕೊಡುತ್ತೆ. ಯೋಗದ ಗ್ರಹ ಅಂತ ಹೇಳುತ್ತೆ ವೃಶ್ಚಿಕ ರಾಶಿಗೆ ವಿಪರೀತ ಧನುಸು ರಾಶಿಗೆ ಯೋಗ ಕೊಡುತ್ತೆ. ಇವರಿಗೆ ಬುಧ ತುಂಬಾ ಟಾಪ್ ಅಲ್ಲಿ ಕೊಡ್ತಾನೆ. ಬುಧ ಯೋಗಕಾರಕ. ಇವ್ರು ಬುಧನ ಅತಿ ಹೆಚ್ಚು ಆರಾಧಿಸ್ಬೇಕು. ಬುಧನ ಇವ್ರು 555 ಅನ್ನೋ ನಂಬರ್ನ ಯೂಸ್ ಮಾಡ್ಬಿಟ್ರೆ ವಿಪರೀತ ರಾಜಯೋಗನ ಕೊಡುತ್ತೆ. ಯಾಕಂದ್ರೆ ಬುಧ ಗ್ರಹನಿಗೆ ವಿಪರೀತ, ಯಾಕಂದ್ರೆ ಬುಧ ಧನಸ್ಥಾನ ಮೇಲೆ ಹೋಗ್ತಾನೆ, ಬುಧನ ಮೇಲೆ ಗುರು ಗ್ರಹ ಇದ್ದಾನೆ, ಶನಿ ಮನೇಲಿ ಹೋಗ್ತಾ ಇದ್ದಾನೆ, ಬಹಳ ಪಾಸಿಟಿವ್ ನ ಕೊಡ್ತಾ ಹೋಗ್ತಾನೆ. ಅದ್ರಲ್ಲಿ ಇವ್ರು ಏನಾದ್ರು ನನಗ್ ತಿಳಿದ್ರ ಮಟ್ಟಿಗೆ ಗೋಮೇಧಿಕ ಇಲ್ಲ ವೈಡೂರ್ಯ ಇವೆರಡರಲ್ಲಿ ಒಂದನ್ನ ಡಾಲರ್ ಮಾಡಾಕ್ರೆ ವಿಪರೀತ ರಾಜಯೋಗ ಕೊಡುತ್ತೆ. ಗೋಮೇಧಿಕ ಮತ್ತೆ ವೈಡೂರ್ಯನ ಹಾಕಿದೆ ಇರೋರು ಹಾಕ್ಬೋದು. ನನಗೆ ವೈಡೂರ್ಯ ಇದೆ, ನಾನು ಹೇಳಿ 6 ತಿಂಗಳಾಯ್ತು ನನಗಿರೋದ್ರಲ್ಲಿ ಟಾಪ್ ಬೇಕು ಅಂತ. ವೈಡೂರ್ಯನ ತುಂಬಾ ಟಾಪ್ ಬೇಕು ಅಂತ. ಮತ್ತೆ ಹುಳ್ಳಿಕಾಳನ್ನು ಬಹಳ ವಿಶೇಷವಾಗಿ ಹುಳ್ಳಿಕಾಳನ್ನು ಮತ್ತೆ ಉದ್ದಿನ ಕಾಳನ್ನು ಎರಡನ್ನು ಬೆರಕೆ ಮಾಡೋ ರಾಜಯೋಗ ಬರ್ತೀವ್ರ ಮನೇಲಿ. ಬಹಳ ಉದ್ದೇಶವಾಗಿ ಹುಳ್ಳಿಕಾಳು ಸಾರು, ವಡೆ ತಿನ್ನೋದು, ವಡೆ ತುಂಬಾ ರಾಜಯೋಗನ ಕೊಡುತ್ತೆ. ಹುಳ್ಳಿಕಾಳಿಗೂ ವಡೆಗೂ ಯಾರು ತಿಂದಿಲ್ಲ. ಇದು ರಾಹು ಕೇತು ಕಾಂಬಿನೇಷನ್ ಊಟ ಮಾಡೋದು ತುಂಬಾ ಪಾಸಿಟಿವ್ ಮೇಲೆ ಪಾಸಿಟಿವ್ ಬರ್ತಾ ಹೋಗುತ್ತೆ. ಮತ್ತೆ ಇವರು ಹುಳ್ಳಿಕಾಳನ್ನ ದಾನವನ್ನ ಮಾಡೋದು. ಹುಳ್ಳಿಕಾಳು ಈ ದೇವಸ್ಥಾನದ ಮುಂದೆ ಹುಳ್ಳಿಕಾಳು ತೆಂಗಿನಕಾಯಿ ಕೊಬ್ಬರಿ ಹಾಕ್ಬಿಟ್ಟು ಹುಳ್ಳಿಕಾಳು ಬೇಯಿಸಿ ಒಗ್ಗರಣೆ ಮಾಡಿಸಿ ದೇವಸ್ಥಾನದಲ್ಲಿ ದಾನ ಮಾಡ್ರೆ ವಿಪರೀತ ರಾಜಯೋಗನ ಕೊಡುತ್ತೆ. ಮತ್ತೆ ಉದ್ದಿನ ವಡೆ ದಾನ ಮಾಡ್ರೆ ತುಂಬಾ ರಾಜಯೋಗ ಬರುತ್ತೆ ಇವ್ರಿಗೆ. ಮತ್ತೆ ಯಾವಾಗ್ಲಾರು ಇವ್ರು ಯೋಗ ಜಾಸ್ತಿ ಬೇಕಂದ್ರೆ ಚರ್ಚಲ್ಲಿ ದಾನ ಮಾಡೋದು, ಚರ್ಚಲ್ಲಿ ಹೋಗಿ ಬನ್ನನ್ನ ದಾನ ಮಾಡೋದು ಪಾಸಿಟಿವ್ ಬರುತ್ತೆ. ಧನುಸು ರಾಶಿಯವರಿಗೆ ತುಂಬಾ ರಾಜಯೋಗ 6 ತಿಂಗಳು ಈ ವರ್ಷದಲ್ಲಿ. ಇನ್ನು 6 ತಿಂಗಳು ಯೋಗ ಬೇಕಂದ್ರೆ ಇವ್ರು ದಕ್ಷಿಣಾಮೂರ್ತಿ ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ ಭಕ್ತರಾಗಿದ್ರೆ ಅವ್ರು ಆರಾಧಿಸಿದ್ರೆ ತುಂಬಾ ಪಾಸಿಟಿವ್ ಬರುತ್ತೆ. ರಾಘವೇಂದ್ರ ಸ್ವಾಮಿ ಸಾಯಿಬಾಬಾ. ನಂಬರ್ 1 ದಕ್ಷಿಣಾಮೂರ್ತಿ ಆಲಂಗುಡಿ ಗುರು ಟೆಂಪಲ್, ಬಹಳ ಅದ್ಭುತದ ಟೆಂಪಲ್ ಆಲಂಗುಡಿ ಗುರು ಟೆಂಪಲ್. ನಾನು ಹೊಸ ವರ್ಷ ಅಲ್ಲೇ ಇದ್ದ ಅಭಿಷೇಕವನ್ನ ಮಾಡುತ್ತೆ, ತುಂಬಾ ಪಾಸಿಟಿವ್ ಬರುತ್ತೆ. ಆಲಂಗುಡಿ ಗುರು ಟೆಂಪಲ್ ಅಂತ ನೀವು ಗೂಗಲ್ ನೋಡಿದ್ರೆ ಅದು ಮೂಲ ವಿಗ್ರಹ ಟೆಂಪಲ್ ಅಲ್ಲಿ ಹೋಗಿ ಅಭಿಷೇಕ ಮಾಡಿಸಿದ್ರೆ ಜೀವನದಲ್ಲಿ ದೋಷಗಳು ನಿವೃತ್ತಿ ಹೋಗುತ್ತೆ. ಮತ್ತೆ ತಿನ್ನಲ್ಲ ಶನೇಶ್ವರಗೆ ಆರಾಧಿಸಿದಾಗ ತಾಯಿಗೆ ಆರೋಗ್ಯ ಸಮಸ್ಯೆಯಿಂದ ನೀವು ಆರಾಮಾಗಿ ಆಚೆ ಬರ್ಬೋದು. ತಾಯಿಗೆ ಆರೋಗ್ಯ ಸಮಸ್ಯೆಯಿಂದ ಆಚೆ ಬರ್ತಾರೆ. ಇವ್ರಿಗಂತೂ ಯೋಗದಲ್ಲಿ ನನ್ನ ಒಂದು ಪ್ರಕಾರ ಇವ್ರು 8ನೇ ನಂಬರ್ನ ಫಾಲೋ ಮಾಡ್ಬೋದು, ಅದಕ್ಕೂ ಸಂಬಂಧ ಇಲ್ಲ. 8ನೇ ನಂಬರ್ಸ್ ಡೇಂಜರ್ ಆಗಿರ್ಬೋದು, ಅದು ಇವ್ರಿಗೆ ಡೇಂಜರ್ ಅಲ್ಲ. ಪ್ರಪಂಚದಲ್ಲಿ ಏನಾದ್ರು ಒಂದಾಗುತ್ತೆ. ಧನುಸು ರಾಶಿಯವರಿಗೆ 8ನೇ ನಂಬರ್ ತುಂಬಾ ಚೆನ್ನಾಗುತ್ತೆ. ಯಾಕಂದ್ರೆ ಅವ್ರಿಗೆ ಮಕರ ಕುಂಭ ಎಲ್ಲ ಶನಿ ಗ್ರಹದ ರಾಶಿ ಆಗುತ್ತೆ. ಮಕರ ಮತ್ತೆ ಕುಂಭ ಶನಿ ರಾಶಿಯಿಂದ ರಾಜಯೋಗದ ಮೇಲೆ ರಾಜಯೋಗನ ಪಡ್ತಾ ಹೋಗುತ್ತೆ. ಮತ್ತೆ ಅನ್ನೋದು ತುಂಬಾ ಲಕ್ಕನ್ನ ಕೊಡ್ತಾರೆ. ಸೂರ್ಯ ಕೂಡ ಭಾಗ್ಯಸ್ಥಾನಾಧಿಪತಿ ವಿಪರೀತ ರಾಜಯೋಗನ ಕೊಡ್ತಾನೆ. ಇವ್ರಿಗೆ ಸ್ವಲ್ಪ 2, 11, 20, 29 ನಂಬರ್ನ ಅವಾಯ್ಡ್ ಮಾಡ್ರೆ ವಿಪರೀತ ರಾಜಯೋಗನ ಕೊಡುತ್ತೆ. ಈ ನಂಬರ್ ಜೊತೆ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ಅದ್ರಲ್ಲೂ ಕೂಡ 2 ಮತ್ತೆ 3 ಪಕ್ಕ ಇರಬಾರ್ದು. 6ನೇ ತಿಂಗಳ ಮೇಲೆ ಯಾರ್ದಾರ ಮೊಬೈಲ್ ನಂಬರ್ಸ್, ವೆಹಿಕಲ್ ನಂಬರು, ಮನೆ ನಂಬರು 2 ಮತ್ತೆ 3 ಇರ್ತದೆ, ಅವ್ರ ಮೇಲೆ ಕಳ್ತನ ಆಗ್ಬಿಡುತ್ತೆ. ಇಲ್ಲ ಅವ್ರಿಗೆ ಏನಾರು ಒಂದು ಬ್ಯಾಗ್ ಅಲ್ಲಿ 2300 ರೂಪಾಯಿ ದುಡ್ಡಿನ ಕಳ್ತನ ಆಗ್ಬಿಟ್ಟಿರುತ್ತೆ. ಈ ತರದೊಂದು ನಂಬರ್ಸ್ 2323 ಇವ್ರಿಗೆ ಇರಬಾರ್ದು. ಮತ್ತೆ 2ನೇ ತಾರೀಕು 3ನೇ ತಾರೀಕು ಇದ್ರೆ 6ನೇ ತಿಂಗಳ ಮೇಲೆ ಅವ್ರ ಗಂಡ ಹೆಂಡತಿ ಜಗಳ, ಡೈವರ್ಸ್ ಆಗೋದು, ಮತ್ತೊಂದಾಗೋದೆಲ್ಲ ಆಗುತ್ತೆ. ಆಗುತ್ತೆ ತರ ಇವ್ರು ನೋಡ್ಕೊಬಿಟ್ರೆ ಸಖತ್ ಪಾಸಿಟಿವ್ ಮೇಲೆ ಪಾಸಿಟಿವ್ ಕೊಡುತ್ತೆ ಮೇಡಮ್. ಮಕರ ರಾಶಿಯವರಿಗೆ 2024 ಪ್ರಕಾರ ಮಕರ ರಾಶಿಗೆ ಬಹಳ ವೈಬ್ರೇಷನ್ ಏನಪ್ಪ ಅಂದ್ರೆ ಮಕರ ರಾಶಿಯವರಿಗೆ ಈ ಜನವರಿ ತಿಂಗಳಲ್ಲಿ ತುಂಬಾ ಒಂದಲ್ಲ ಒಂದು ಸಮಸ್ಯೆನ ಅನುಭವಿಸ್ತಾರೆ. ಯಾಕಂದ್ರೆ ಫೆಬ್ರವರಿ 20ನೇ ತಾರೀಕುವರೆಗೂ ಅವ್ರಿಗೆ ಕಷ್ಟಗಳ ಮೇಲೆ ಕಷ್ಟಗಳು ಬರುತ್ತೆ. ಜನಾರ್ದನ ರೆಡ್ಡಿ ಅವರು ಮಕರ ರಾಶಿ ಈಗಲೇ ತೊಂದರೆಯನ್ನ
ಅವ್ರು ಸುಮ್ಮನಿದ್ರು ಕೂಡ ಅವ್ರು ತೊಂದರೆ ಕೊಟ್ಟಿದ್ದಾರೆ. ಮಕರ ರಾಶಿಯವರು ತುಂಬಾ ಜನ ಹೀರೋಗಳೆಲ್ಲ ಫೇಲ್ಯೂರ್ ಆಗಿದ್ದಾರೆ. ಟೈಮ್ ತುಂಬಾ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿ ತುಂಬಾ ಟೈಮ್ ಕೆಟ್ಟಿದೆ. ಮಕರ ರಾಶಿಗೆ ಗುರುಬಲ ಇಲ್ದಿರೋದು ಒಂದು ತಲೆನೋವಾದ್ರೆ, ಮಕರ ರಾಶಿಗೆ ಗುರುಗ್ರಹದಲ್ಲಿ ಬುಧ, ಶುಕ್ರ, ಕುಜ ಎಲ್ಲ ವ್ಯಯಸ್ಥಾನದಲ್ಲಿದ್ದಾರೆ. ಅದ್ರಲ್ಲಿ ಕೂಡ 13ನೇ ತಾರೀಕಿಂದ 17ನೇ ತಾರೀಕು ಎಲ್ಲ ಮಕರ ರಾಶಿ ಬಂದು ಕುಜನು ಕೂಡ ಉಚ್ಚ ಸ್ಥಾನವನ್ನ ಪಡಿತಾನೆ. ಈ ಇಷ್ಟೊಂದು ಗ್ರಹಗಳು ಒಟ್ಟಿಗೆ ಬಂದ್ರೆ ಈ ಕುಡಿಯೋರೆಲ್ಲ ಒಂದ್ ಮಂಕ್ರಿ ಕುಡಿತಾರೆ, ಪೋಲ್ ಬೀಳೋರೆಲ್ಲ ಒಂದ್ ಮಂಕ್ರಿ ಪೋಲ್ ಬೀಳ್ತಾರೆ, ಕೋಪ ಮಾಡ್ಕೊಂಡು ಜಗಳ ಮಾಡ್ಕೊಂಡು ಕೆಲಸ ಬಿಡೋರು ಕೆಲಸ ಬಿಡ್ಕೊಡ್ತಾರೆ. 100% ತುಂಬಾ ಕೆಲಸದ ಮೇಲೆ ಗಮನ ಇರ್ಬೇಕಾಗತ್ತೆ. ಮತ್ತೆ ಶನಿ ದೃಷ್ಟಿ 3ನೇ ಮನೆಯಲ್ಲಿ ಮೀನ ರಾಶಿಯಿಂದ ಫ್ರೆಂಡ್ಶಿಪ್ ಇಂದ ತಮ್ಮನಿಂದ ತುಂಬಾ ಕೆಟ್ಟದನ್ನ ಅನುಭವಿಸ್ಬೇಕಾಗತ್ತೆ. ಒಂದಲ್ಲ ಒಂದ್ ಸಮಸ್ಯೆನ ಅವ್ರಿಗೆ ಬೀಳ್ತಾ ಹೋಗುತ್ತೆ, ಕಷ್ಟದ ಮೇಲೆ ಕಷ್ಟ ಬರುತ್ತೆ. 6ನೇ ತಿಂಗಳಿಗೆ ಗುರು ಬದಲಾವಣೆ ಆಗ್ತಾನೆ. ಅಲ್ಲಿವರೆಗೂ ಕೂಡ ಸಂಕಟಗಳು ವೆಂಕಟರಮಣ ಹತ್ರ ಹೋದ್ರು ಕೂಡ ತಪ್ಪಿದ್ದಲ್ಲ. ಸಿಕ್ಕಾಬಟ್ಟೆ ಮಕರ ರಾಶಿಯನ್ನ ತುಂಬಾ ನೋಡಿದ್ವಿ. ಮಕರ ರಾಶಿಯವರು ಮಕ್ಕಳೇ ಮಲಗಿ ಬಿಡ್ತಾರೆ ಅಂತ ನನ್ನ ಒಂದು ಒಪಿನಿಯನ್ ಇದೆ. ಮಕರ ರಾಶಿಗೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಇಂದ ಅವ್ರು ಆಚೆ ಬರ್ಬೇಕು ಅಂದ್ರೆ ಮಸ್ಟ್ಲೇದೊಂದು ಡಾಲರ್ ಯೂಸ್ ಮಾಡ್ಬೇಕು. ಮತ್ತೆ ಸಮುದ್ರ ಸ್ಥಾನವನ್ನು ಅತಿ ಹೆಚ್ಚು ದರ್ಶನ ಮಾಡ್ಬೇಕು. ಸಮುದ್ರ ಹತ್ರ ಇರುವಂತ ಟೆಂಪಲ್ಗಳು ಯಾವ ಟೆಂಪಲ್ ಬೇಕಾಗಿರೋ ಅದನ್ನ ಮಾಡಬೇಕತ್ತೆ. ಮತ್ತೆ ಮಕರ ರಾಶಿಗೆ ತುಂಬಾ ಫೇವರೇಟ್ ಆದಂತ ಬ್ರಾಸ್ಲೆಟ್ಗಳು, ಸ್ಟೋನ್ಗಳು, ಅವರ ಜಾತಕದ ದೆಸೆಗಳ ಮೇಲೆ ಭಕ್ತಿ ಮೇಲೆ ಕ್ರಿಸ್ಟಲ್ ಯೂಸ್ ಮಾಡೋದು. ಕ್ರಿಸ್ಟಲ್ ಯಾವ ತರ ಯೂಸ್ ಮಾಡ್ಬೇಕು ಅದನ್ನ ಇಂಪಾರ್ಟೆಂಟ್. ಮನೆಗೆ ಯಾವ ತರ ಕ್ರಿಸ್ಟಲ್ ನ ಯೂಸ್ ಮಾಡ್ಬೇಕು, ಮತ್ತೆ ರತ್ನಗಳನ್ನ ಯಾವ ತರ ಯೂಸ್ ಮಾಡ್ಬೇಕು. ರತ್ನ ಮತ್ತೆ ಕ್ರಿಸ್ಟಲ್ ಬೇರೆ ಬೇರೆ ಇರುತ್ತೆ. ರತ್ನ ತಗೋಬೇಕಾದ್ರು ಕ್ರಿಸ್ಟಲ್ ನ ತಗೋಬಹುದು, ಕ್ರಿಸ್ಟಲ್ ಬೇರೆ ರತ್ನನೇ ಬೇರೆ. ಹೆಂಗಂದ್ರೆ ಬಿರಿಯಾನಿ ರೇಟೇ ಬೇರೆ, ಚಿತ್ರಾನ್ನ ರೇಟ್ ಬೇರೆ, ಎರಡೂ ಕೂಡ ಅದೇ ಇರುತ್ತೆ. ಅದ್ರಲ್ಲಿ ಪೀಸ್ ಇರುತ್ತೆ, ಅದ್ರಲ್ಲಿ ಪೀಸ್ ಇರಕ್ಲ ಅಷ್ಟೇನೆ. ಇದರಲ್ಲೂ ಹುಳಿ ಇರುತ್ತೆ, ಅದರಲ್ಲೂ ಹುಳಿ ಇರ್ತಾರೆ. ಆದ್ರೆ ಇದು ಒಂಥರ ಎಲ್ಲೋ ಇರುತ್ತೆ, ಅದು ಬ್ಲಾಕ್ ಇರುತ್ತೆ, ಬಹಳ ವೈಬ್ರೇಷನ್. ಅದೇ ತರ ಪುಳಿಯೋಗರೆನೂ ಕೂಡ ಕಾಸ್ಟ್ಲಿ ಇರುತ್ತೆ. 100% ಬಹಳ ಅದ್ಭುತವಾದ ಪುಳಿಯೋಗರೆ ಕೊಂಚ ಕಾಸ್ಟ್ಲಿ ಬರುತ್ತೆ. ನನ್ನ ಒಂದು ಪ್ರಕಾರ ಏನಾಗುತ್ತೆ, ಮಕರ ರಾಶಿಯವರಿಗೆ 6ನೇ ತಿಂಗಳಾದ್ಮೇಲೆ ತುಂಬಾ ಒಳ್ಳೆ ಟೈಮ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. 6 ಮಂತ್ ಆದ್ಮೇಲೆ ಇವ್ರಿಗೆ ಈಗ್ಲೇನೆ ತುಂಬಾ ಗುರುಗ್ರಹ ಕೆಟ್ಟಿರೋದು, ಎಲ್ಲಾ ಗ್ರಹ ಕೊಟ್ಟಿರೋದು. ಜನವರಿ ನನ್ನ ಒಂದು ಪ್ರಕಾರ ಗುರುಬಲ ಬರ್ಲಿ ಬರ್ದಲೇ ಇರಲಿ, ಫೆಬ್ರವರಿ 20ನೇ ತಾರೀಕಿಂದ ಇವ್ರ ಟೈಮ್ ತುಂಬಾ ಚೆನ್ನಾಗುತ್ತೆ. ಜನವರಿ 20ನೇ ತಾರೀಕಿಂದ ಇವ್ರ ಟೈಮ್ ಸೂಪರ್ ಆಗುತ್ತೆ. ಎಲ್ಲಾ ಗ್ರಹಗಳು ಕೂಡ ಮಕರ ರಾಶಿನ ದಾಟ್ಬಿಟ್ಟು ಹೋಗ್ಬಿಡ್ತೇವೆ. ಮಕರ ರಾಶಿ ದಾಟ್ ಹೋಗೋದ್ರಿಂದ ಅವ್ರ ಟೈಮ್ ತುಂಬಾ ಬೆಟರ್ ಆಗುತ್ತೆ. ಹೋದ ವರ್ಷದಷ್ಟು ಕಷ್ಟ ಇರಲ್ಲ. ಹೋದ ವರ್ಷ ತುಂಬಾ ಕಷ್ಟ ಅನುಭವಿಸಿದ್ದಾರೆ. ಹೋದ ವರ್ಷ ಬಹಳ ಕಷ್ಟವನ್ನ ಶನಿ ಬಹಳ ದೃಷ್ಟಿ 12ನೇ ಮನೆಗೆ ಹೋಗ್ತದೆ. ಇವ್ರಿಗೆ ಏನಾಗುತ್ತೆ ಅಂದ್ರೆ ಶನಿ 2.5 ವರ್ಷ ಒಂದು ರಾಶಿಲಿ ಇರ್ತಾನೆ. ಆ ರಾಶಿಲಿ ಇದ್ದಾಗ ಮಕರ ರಾಶಿಯಾಧಿಪತಿನೇ ಶನಿ ಆಗಿರ್ತಾನೆ. ಈ ಶನಿ ಏನಾಗುತ್ತೆ, ರಾಶಿಯಾಧಿಪತಿ ಮಕರ ರಾಶಿಯಾಧಿಪತಿ ವ್ಯಯಸ್ಥಾನವನ್ನ ನೋಡ್ಬಾರ್ದು. ರಾಶಿಯಾಧಿಪತಿ ವ್ಯಯಸ್ಥಾನ ನೋಡ್ರೆ ನಷ್ಟ, ಸಾವು, ನೋವು, ತಂದೆ ತಾಯಿಗೆ ಆರೋಗ್ಯ ಸಮಸ್ಯೆ ಹಾಳಾಗೋದು, ಅಣ್ಣ ತಮ್ಮಂದಿರಿಂದ ಜಗಳ, ಇದೆಲ್ಲವನ್ನೂ ಕೂಡ ನೋಡ್ತಾನೆ. ಮತ್ತೆ ಶನಿ ಮೀನದಲ್ಲಿದ್ದು ಕನ್ಯಾ ರಾಶಿ ನೋಡ್ತಾನೆ, ಭಾಗ್ಯಸ್ಥಾನ ನೋಡ್ತಾನೆ. ಅದು ಆರೋಗ್ಯ ಸಮಸ್ಯೆಗಳನ್ನ ತಂದೆ ತಾಯಿ ಕೊಟ್ಟಿರ್ತಾನೆ. ಮತ್ತೆ ಶನಿ ಅಲ್ಲಿಂದ ಬಹಳ ವಿಶೇಷವಾಗಿ 6ನೇ ಮನೆ ವೃಷಭ ರಾಶಿ ನೋಡ್ತಾನೆ. ಇದು ತುಂಬಾ ಕಷ್ಟವನ್ನ ಕೊಡ್ತಾನೆ, ಜಗಳವನ್ನ ಕೊಡ್ತಾನೆ. ಸಿಕ್ಕಾಬಟ್ಟೆ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಸಿಗಾಕ್ತಾ ಹೋಗ್ತಾನೆ. 100% ಈ ಪ್ರಾಬ್ಲಮ್. ಫೆಬ್ರವರಿ 20ನೇ ತಾರೀಕಿನಿಂದ ಇವ್ರಿಗೆ ಭಗವಂತನೇ ಕಣ್ ಬಂದ್ ಕೈ ಕೊಡ್ತಾನೆ. 6ನೇ ತಿಂಗಳ ಮೇಲಿಂದ ಇವ್ರಿಗೆ ಅಂತ ಕಷ್ಟನೂ ಇರಲ್ಲ. ಇನ್ನು 6ನೇ ತಿಂಗಳ ಮೇಲೆ ಇವರು ಬಹಳ ವಿಶೇಷವಾಗಿ ಇವ್ರ ಫೇವರೇಟ್ ಮಕರ ರಾಶಿಗೆ ಅಧಿಪತಿ ಶನಿ ಗ್ರಹ ರಾಶಿ. ತಿನ್ನಲ್ಲ ಶನೇಶ್ವರಿಗೆ ಹೋಗೋದು 2 days ಇರೋದು. ಶನೇಶ್ವರನಿಗೆ ಹೋಗಿ ಅವತ್ತು ನೈಟ್ ಮಲಗ್ಬೇಕು, ಅವಾಗ ಶನೇಶ್ವರ ಪರಿಪೂರ್ಣವಾದ ಫಲ ಸಿಗುತ್ತೆ. ಬೆಳಗ್ಗೆ ಎಳಗೆ ಎದ್ದು ಬರ್ಬೇಕು. ಬಹಳ ವಿಶೇಷವಾದ ತಿನ್ನಲ್ಲಾರ್ಗೆ ಎಷ್ಟು ಹೋಗ್ತಿರೋ ಅಷ್ಟು ನಿಮ್ ಲೈಫಲ್ಲಿ ವಿಪರೀತ ರಾಜಯೋಗನ ಕೊಡ್ತಾನೆ. ತಿನ್ನಲ್ಲಾರ್ನ ಇವ್ರು ಬುಡದಲ್ಲಿ ಅಟೆಂಡ್ ಮಾಡ್ಬೇಕು. ತಿನ್ನಲ್ಲಾರ್ ಎಷ್ಟು ಅಟೆಂಡ್ ಮಾಡ್ತಾನೋ ಅಷ್ಟು ಪಾಸಿಟಿವ್ ಜಾಸ್ತಿ ಕೊಡುತ್ತೆ. ಇವ್ರಿಗೆ ತುಂಬಾ ದುಡ್ಡು ಬೇಕು, ನಂಗೆ ನೆಮ್ಮದಿ ಬೇಕು ಅಂದ್ರೆ ಬುಧ ಗ್ರಹನೂ ಮತ್ತೆ ಗುರು ಗ್ರಹನು ಆಕ್ಟಿವೇಟ್ ಮಾಡ್ಕೋಬೇಕು. ಗುರುನು ಬುಧನು ಆಕ್ಟಿವೇಟ್ ಮಾಡ್ಕೋಬೇಕು, ಅದು ಸಂಬಂಧಪಟ್ಟಂತ ಸ್ಟೋನು. ಇಲ್ಲಾಂದ್ರೆ ಆಶ್ಲೇಷ ಜ್ಯೇಷ್ಠ ರೇವತಿ ನಕ್ಷತ್ರ ದಿವಸ ಗುರು ಹೋರೆಯಲ್ಲಿ ಕೆಲಸ ಮಾಡೋದು. ಆಶ್ಲೇಷ ಜ್ಯೇಷ್ಠ ನಕ್ಷತ್ರ ಇರುತ್ತೆ, ಇಲ್ಲ ಗುರು ಭುಕ್ತಿ ಬರುತ್ತೆ, ಇಲ್ಲ ಗುರು ಹೋರೆ ಬರುತ್ತೆ. ಇಲ್ವಾ ಪುನರ್ವಸು ವಿಶಾಖ ಪೂರ್ವಭದ ನಕ್ಷತ್ರ, ಇಲ್ಲ ಬುಧ ಭುಕ್ತಿ, ಇಲ್ಲ ಬುಧ ಹೋರಲ್ಲಿ ಒಳ್ಳೆ ಕೆಲಸ ಮಾಡೋದು. ಗುರು ನಕ್ಷತ್ರದಲ್ಲಿ ಬುಧನ್ ಹೋರಲ್ಲಿ ಕೆಲಸ ಮಾಡೋದು, ಬುಧನ್ ನಕ್ಷತ್ರದಲ್ಲಿ ಗುರು ಹೋರಲ್ಲಿ ಕೆಲಸ ಮಾಡೋದು. ವಿಪರೀತ ರಾಜಯೋಗದ ಫಲವನ್ನ ಇವರು ಖಂಡಿತಲು ಕಾಣ್ತಾರೆ. ಇವ್ರಿಗೆ ಇರುವಂತ ಯೋಗವನ್ನ ಫೆಬ್ರವರಿ 20 ಇವರು ಬಂಗಾರದಂತ ಟೈಮು, ಬಂಗಾರದ ಯೋಗವನ್ನ ಕೊಡ್ತಾನೆ. ಬಂಗಾರದನ್ನು ಕೂಡ ಖರೀದಿ ಮಾಡಬಹುದು, ಬಂಗಾರದಂತ ಮನುಷ್ಯ ಕೂಡ ಆಗ್ಬೋದು, ಬಂಗಾರದಂತ ಯೋಗ. ಇವ್ರಿಗೆ 3ನೇ ಮನೆಯಲ್ಲಿ ಶನಿಗ್ರಹ ಇರೋದ್ರಿಂದ ಫ್ರೆಂಡ್ಶಿಪ್, ಅಣ್ಣ ತಮ್ಮದಿರು ಯಾರ ಮಾತನ್ನು ಕೇಳದಲ್ಲಿನೇ ಇವ್ರಿಗೆ ಎಷ್ಟು ಅರ್ಥ ಆಗುತ್ತೆ ಅಷ್ಟು ಮಾತಾಡಿದ್ರೆ ಇವ್ರಿಗೆ ಎಲ್ಲಾ ತರದ ಕಷ್ಟದಿಂದ ಇವ್ರು ಪಾರಾಗ್ಬೋದು. ಮತ್ತೆ ಅತಿ ಹೆಚ್ಚು ಪುಣ್ಯ ಸ್ಥಳವನ್ನ ಗಂಡ ಹೆಂಡತಿ ಅಪ್ಪ ಅಮ್ಮ ಹೋದ್ರೆ ಇವ್ರಿಗೆ ಪುಣ್ಯವನ್ನ ಜಾಸ್ತಿ ತರಬೇಕಾಗುತ್ತೆ. ಯಾಕಂದ್ರೆ ಟ್ರಿಪ್ ಮಾಡೋ ಬದಲು ಅದನ್ನ ಮಾಡ್ರೆ ಇವ್ರು ಎಲ್ಲಾ ಕಷ್ಟದಿಂದ ಪಾರಾಗ್ತಾರೆ ಅಂತ ಹೇಳ್ತೀನಿ.